ಹಾಯ್ ವ್ಯೂವರ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೊಸರು ವಡೆ ಅಥವಾ ದಹಿ ವಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ದಹಿ ವಡ ಮಾಡೋದಕ್ಕೆ 2 ಗ್ಲಾಸಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಎರಡರಲ್ಲಿ ಯಾವುದನ್ನಾದರೂ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ. ಇದನ್ನು 4 ರಿಂದ 5 ಅವರ್ ನೆನೆಸಿಟ್ಟು ನಂತರ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ರುಬ್ಕೋಬೇಕೀಗ. ಸೊ ರುಬ್ಬುವಾಗ ನಾವು ಯಾವುದೇ ಕಾರಣಕ್ಕೂ ಜಾಸ್ತಿ ನೀರನ್ನು ಸೇರಿಸಬಾರ್ದು. ಅವಶ್ಯಕತೆ ಇದ್ದಾಗ 4 ರಿಂದ 5 ಸ್ಪೂನ್ ನೀರು ಮಾತ್ರ ನಾವು ಯೂಸ್ ಮಾಡಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಇದನ್ನು ಗ್ರೈಂಡ್ ಮಾಡ್ಕೊಬರೋಣ. ಇದೀಗಾಗಿದೆ. ಇದಕ್ಕೆ ಸ್ವಲ್ಪ ಕಾಳು ಮೆಣಸನ್ನು ಕುಟ್ಕೊಂಡು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆಯನ್ನು ಸಹ ಹಾಕ್ಕೋತಾ ಇದ್ದೀನಿ. ಇವಾಗ ಇದಕ್ಕೊಂದು ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ಈರುಳ್ಳಿ ಆಪ್ಷನಲ್ಲು, ಬೇಕಿದ್ರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಹಾಗೆ ಸಹ ಮಾಡ್ಬೋದು. ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಫ್ರೆಂಡ್ಸ್, ನೀವು ಬೇಕಂದರೆ ಕಾಯಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸ್ ಮಾಡ್ಕೋಬೋದು ಇಷ್ಟ ಇದ್ದರೆ. ನಾನು ಮೆಣಸನ್ನ ಜಾಸ್ತಿ ಹಾಕಿದ್ದೀನಿ, ಹಾಗಾಗಿ ಮೆಣಸಿನಕಾಯಿಯನ್ನು ಸ್ವಲ್ಪ ಕಡಿಮೆಯಾಗಿ ಹಾಕ್ಕೋತೀನಿ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯನ್ನ ಸೇರಿಸ್ಕೋಬೇಕು ಅಷ್ಟೇ. 1-2 ಹಸಿಮೆಣಸಿನ್ಕಾಯನ್ನ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದಾಯಿತು. ಇದನ್ನು ಸಹ ನಾವು ಉದ್ದಿನ ಹಿಟ್ಟಿನೊಂದಿಗೆ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಉಪ್ಪನ್ನು ಆ್ಯಡ್ ಮಾಡಿದ್ದಾಯಿತು. ಈಗ ಇದೆಲ್ಲದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ವಡೆಗೆ ಬೇಕಾಗುವಷ್ಟು ಮೊಸರನ್ನ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಮೊಸರಿಗೆ ನಾವೀಗ ಉಪ್ಪು ಮತ್ತು ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಸಕ್ಕರೆಯನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದರೆ ಸ್ವಲ್ಪ ನೀರು ಕೈ ಮಾಡಿಕೊಂಡು ಇಷ್ಟು ಎಣ್ಣೆನ ತಗೊಂಡು ಈ ಥರ ಒಂದು ಬೌಲ್ಗೆ ಪ್ಲಾಸ್ಟಿಕ್ ಕವರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈಸಿಯಾಗಿ ಅನ್ನೋ ಉದ್ದೇಶಕ್ಕೆ ಥರ ಮಾಡಿದ್ದೀನಿ. ನೀವು ಬೇಕಾದ್ರೆ ಹೀಗಾದರೂ ಮಾಡ್ಬೋದು ಅಥವಾ ಕೈಯಲ್ಲಿ ಬೇಕಾದ್ರೂ ಸಹ ಮಾಡ್ಬೋದು. ಈ ರೀತಿ ಮಾಡಿಕೊಂಡು ನಂತರ ಇದನ್ನು ಕವರಿಂದ ಕೈಗೆ ತಕ್ಕೊಳ್ಳಿ. ನಿಧಾನವಾಗಿ ಕಾದಿರೋ ಎಣ್ಣೆ ಬಿಡೋಣ. ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮೊಸರಿಗೆ ಆಗಿರುವಂಥ ಉದ್ದಿನ ವಡೆಗಳನ್ನು ಒಂದೊಂದೇ ಹಾಕ್ತಾಯಿದ್ದೀನಿ. ಇದನ್ನು ನೀರಲ್ಲಿ ನೆನೆಸಿಟ್ಟು ಸ್ವಲ್ಪ ಸಮಯದ ನಂತರ ಬೇಕಾದ್ರೂ ಹಾಕ್ಬೋದು. ನನಗೆ ಕ್ರಿಸ್ಪಿಯಾಗಿರೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಕ್ರಿಸ್ಪಿಯಾಗಿಯೇ ಹಾಕ್ತಾಯಿದ್ದೀನಿ, ನೀರಿಗೆ ಮಿಕ್ಸ್ ಮಾಡಿಲ್ಲ. ಇದನ್ನು ಸ್ವಲ್ಪ ಹೊತ್ತು ಹಾಗೆ ಇಟ್ಟು ಆಮೇಲೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದ್ರ ಮೇಲೆ ಈರುಳ್ಳಿ ಸಹ ಹಾಕ್ಕೊಂಡು ತಿಂತಾರೆ. ಬಟ್ ನಾನು ವಡೆಗೆ ಡೈರೆಕ್ಟಾಗಿ ಈರುಳ್ಳಿ ಹಾಕಿ ಹಿಟ್ಟನ್ನು ಕಲಿಸೋದ್ರಿಂದ ಈಗ ನಾನು ಈರುಳ್ಳಿ ಹಾಕ್ತಾಯಿಲ್ಲ. ನೀವು ಮನೇಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.